ಅವರ ಸ್ನೇಹಿತನ ಸಮಸ್ಯೆ ಅವ್ರದ್ದು ಏನಪ್ಪ ಅಂದರೆ ಕಂಡು ಕೈ ಮುಗಿತಾ ಇರೋದು. ಅರಳಿ ಮರ, ತೆಂಗಿನ ಮರ, ದಾರಿಯಲ್ಲಿ ಯಾವುದೇ ದೇವಸ್ಥಾನ ಸಿಗಲಿ ಕೈ ಮುಗಿತಾ ಇರೋದು. ನಮಸ್ಕಾರ ಸ್ನೇಹಿತರೆ, ನಮ್ಮ ಆ್ಯಪಲ್ ಲೈಫ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥವ್ರು ಪ್ರಶ್ನೆ ಕೇಳಿದ್ದಾರೆ. ಅವರ ಸ್ನೇಹಿತನ ಸಮಸ್ಯೆ ಅವ್ರದ್ದು ಏನಪ್ಪ ಅಂದರೆ ಕಂಡು ಕೈ ಮುಗಿತಾ ಇರೋದು. ಮರಗಳಿಗೆಲ್ಲ ಕೈ ಮುಗಿಯೋದು. ಬೇವಿನ ಮರ, ಅರಳಿ ಮರ, ತೆಂಗಿನ ಮರ, ಈ ಥರ ಮರಗಳಿಗೆಲ್ಲ ಕೈ ಮುಗಿಯೋದು. ದಾರಿಯಲ್ಲಿ ಯಾವುದೇ ದೇವಸ್ಥಾನ ಸಿಗಲಿ ಕೈ ಮುಗಿತಾ ಇರೋದು. ಅವ್ರಿಗೆ ಅದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಇದರ ಅವಶ್ಯಕತೆ ಇದೆಯಾ? ಈ ರೀತಿಯಾದ ಮಾನಸಿಕ ಸ್ಥಿತಿ ಯಾಕೆ ಅಂತ ಅವ್ರ ಪ್ರಶ್ನೆ. ನೋಡ್ರಿ, ಇದನ್ನು ಭಕ್ತಿ ಅಂತ ಕರೆಯಲ್ಲ. ಭಕ್ತಿ ಅಥವಾ ಗೀಳು ರೋಗ, ಎರಡರ ಬಗ್ಗೆ ನಾವು ಚರ್ಚೆ ಮಾಡೋಣ. ಭಕ್ತಿ ಅಂದರೆ ಈಗ ದೇವಸ್ಥಾನ ಮುಂದ್ಗಡೆ ಹೋಗ್ತಾ ಇದ್ದೀವಿ, ದೇವಸ್ಥಾನ ನೋಡ್ತೀವಿ, ಕೈ ಮುಗಿತೀವಿ, ಮುಂದಕ್ಕೆ ಹೋಗ್ತೀವಿ, ಅದು ಭಕ್ತಿ. ಸಪೋಸ್ ನೀವು ಕೈ ಮುಗಿದ ಹಾಗೆ ಹೋಗ್ತೀರಾ, ಇವನು ಕೈ ಮುಗಿದೆ ಹೋಗಿದ್ದಾನೆ, ಇವನಿಗೆ ಆಕ್ಸಿಡೆಂಟ್ ಮಾಡಿಸ್ತೀನಿ, ಪನಿಷ್ಮೆಂಟ್ ಕೊಡ್ತೀನಿ ಅಂತ ದೇವರು ಯೋಚನೆ ಮಾಡಲ್ಲ. ಮಿಸ್ ಆಗಿ ನೀವು ಕೈ ಮುಗ್ದಿಲ್ಲಪ್ಪ ಹಾಗೆ ಹೋದ್ರಿ ಬ್ಯುಸಿನಲ್ಲಿ, ದೇವರು ಖಂಡಿತ ಲೋಕಲ್ ರೌಡಿ ಅಲ್ಲ. ಇವನು ಕೈ ಮುಗಿದ ಹೋಗಿದ್ದ ನೀವು ಪನಿಷ್ಮೆಂಟ್ ಕೊಡ್ತೀನಿ ಅಂತ. ಅದು ನಿಮ್ಮ ಮಾನಸಿಕ ಚಿಂತನೆ. ಇವತ್ತು ನಾನು ಕೈ ಮುಗ್ದಿಲ್ಲ, ತಪ್ಪಾಗುತ್ತೇನೋ ಅಂತ ನೀವು ಯೋಚನೆ ಮಾಡೋದಷ್ಟೇ. ಒಂದು ವಿಶಾಲವಾದ ಮನೋಭಾವ ಇರಲ್ಲ, ಸಂಕುಚಿತ ಮನೋಭಾವದಲ್ಲಿ ಕೆಲವಾರು ಅಂಧನಂಬಿಕೆಗಳು ತುಂಬಿಕೊಂಡಿರ್ತವೆ. ವಾಸ್ತವ ಸತ್ಯವನ್ನು ನೋಡಿದಾಗ, ಈಗ ಅರಳಿ ಮರ, ಅದ್ರ ಕೆಳಗಡೆ ಒಳ್ಳೆ ಆಕ್ಸಿಜನ್ ಇರುತ್ತೆ, ಅದಕ್ಕೋಸ್ಕರ ಅಲ್ಲಿ ಪೂಜೆ ಮಾಡಿದ್ರೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಮನಸ್ಸು ಶಾಂತವಾದಾಗ, ಶಾಂತವಾದ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ಫಲಿಸುತ್ತೆ. ಇದು ಹಿಂದಿನ ಕಾಲದ ಚಿಂತನೆ. ನಾನು ಒಂದು 15 ಇಯರ್ಸ್ ಬ್ಯಾಕು ಇಸ್ರೋ ಲೇಔಟ್ ಬೆಂಗಳೂರಿನಲ್ಲಿ ಒಂದು ಯೋಗ ಕ್ಲಾಸ್ ಮಾಡ್ತಿದ್ದೆ. ನಮ್ಮ ಯೋಗ ಅಲ್ಲಿ ಮುಂದ್ಗಡೆನೆ ಒಂದು 30 ಅಡಿ ದೂರದ ದೊಡ್ಡ ಅರಳಿ ಮರ, ತುಂಬ ದೊಡ್ಡದು. ಆ ಅರಳಿ ಮರದ ಒಂದು 20 ಅಡಿ ದೂರದಲ್ಲಿ ಒಂದು ಮನೆ, ಅವರು ವಾಸ ಇದ್ದರು. ಅವರು ಆರಾಮಾಗಿದ್ದರು. ನಾವು ಮಾಮೂಲು ರೆಗ್ಯುಲರ್ 3 ಬ್ಯಾಚಸ್ ಯೋಗ ಕ್ಲಾಸ್ ಮಾಡ್ತಾಯಿದ್ದೆ, ಬರ್ತಾಯಿದ್ವಿ. ಅಂಥ ವಿಶೇಷವಾದ ಬದಲಾವಣೆ ಅರಳಿ ಮರದ ಪಕ್ಕದಲ್ಲಿದ್ರಲ್ಲ. ಆ್ಯಕ್ಚುಲಿ ಅವ್ರ ಮನೆ ಮೇಲೆಲ್ಲ ಮರ ಹಿಂಗೆ ಹೋಗಿತ್ತು. ಅವ್ರಿಗೇನೂ ಆಗಿಲ್ಲ, ಅವ್ರಿಗೂ ಸಾಮಾನ್ಯವಾದ ಮನುಷ್ಯರ ಥರನೇ ಇದ್ದರು. ಅವ್ರಿಗೂ ಕಾಯಿಲೆಗಳು ಬರ್ತಾಯಿತ್ತು. ಅವ್ರು ದಪ್ಪಕ್ಕೆ ಒಬೆಸಿಟಿ ಎಲ್ಲ ಬಂದಿತ್ತು, ಕಾಯಿಲೆ ಎಲ್ಲ ಬಂದಿತ್ತು, ನಾನು ನೋಡಿದ್ದೀನಿ. ಸೊ ನೀವು ಅಂದ್ಕೊಂಡಂಗೆ ಅರಳಿ ಮರ ಸುತ್ತಬಿಟ್ರೆ ಒಂದು ಏನೋ ಒಂದು ಅದ್ಭುತವಾದ ಸಿದ್ಧಿ ಆಗಿಬಿಡುತ್ತೆ, ಬದಲಾವಣೆ ಆಗ್ಬಿಡುತ್ತೆ ಬದುಕಿನಲ್ಲಿ, ಕೇಳಿದೆಲ್ಲ ಸಿಕ್ಬಿಡುತ್ತೆ ಅನ್ನತಕ್ಕಂಥದ್ದು ನಂಬಿಕೆಗೆ ಸಂಬಂಧಪಟ್ಟಂಥ ವಿಚಾರ. ಪುರ್ಸೊತ್ತಾಗಿದ್ದೀರಾ? ನೋ ಪ್ರಾಬ್ಲಮ್. ಅರಳಿ ಮರ ಸೂತ್ರಿ. ಬೇವಿನ ಮರಕ್ಕೆ ಯಾಕೆ ಪೂಜೆ ಮಾಡ್ತಾರೆ? ಅದು ಒಳ್ಳೆ ಮೆಡಿಸಿನಲ್ ವ್ಯಾಲ್ಯೂ ಇದೆ. ಬೇವಿನ ಸೊಪ್ಪನ್ನು ನ್ಯಾಚುರೋಪತಿನಲ್ಲಿ ತುಂಬ ಉಪಯೋಗಿಸ್ತಾರೆ, ಆಯುರ್ವೇದದಲ್ಲಿ ಉಪಯೋಗಿಸ್ತಾರೆ. ಯಾವುದು ಈ ಪ್ರಕೃತಿಯಲ್ಲಿ ಮನುಷ್ಯನಿಗೆ ತುಂಬ ಶ್ರೇಷ್ಠವಾದದ್ದು ಇದೆಯೋ ಆ ಮನುಷ್ಯ ಏನು ಮಾಡ್ತಾನೆ, ಎಲ್ಲವನ್ನು ಪೂಜಿಸ್ತಾನೆ. ಅವನ ಪ್ರಯೋಜನಕ್ಕೆ ಬರತಕ್ಕಂಥ ವಸ್ತುಗಳಲ್ಲಿ ದೈವತ್ವವನ್ನು ನೋಡ್ತಾನೆ. ಇದರಿಂದ ನಾನು ಬದುಕೊಂಡಂಥ ಕೃತಜ್ಞತಾ ಭಾವ ಅಷ್ಟೇ. ಪೂಜೆ ಮಾಡೋದ್ರಿಂದ ವಾಸಿ ಆಗಲ್ಲ. ಬೇವಿನ ಸೊಪ್ಪನ್ನ ಯಾವ ಕಾಯಿಲೆಗೆ ಹೇಗೆ ಉಪಯೋಗಿಸ್ಬೇಕು ಅಂತ ತಿಳ್ಕೊಂಡು ಉಪಯೋಗಿಸಿದ್ರೆ ಕಾಯಿಲೆ ವಾಸಿ ಆಗುತ್ತೆ, ಒಳ್ಳೆಯದಾಗತ್ತೆ ಹೊರತು ಬರೀ ಪೂಜೆ ಮಾಡಿದ್ರೆ ಆಗೋದಿಲ್ಲ. ತೆಂಗಿನ ಮರವನ್ನು ಕಲ್ಪವೃಕ್ಷ ಅಂತ ಕರೀತಾರೆ. ಯಾಕೆಂದರೆ ತೆಂಗಿನ ಮರದ ಪ್ರತಿಯೊಂದು ವಸ್ತುವು ಮನುಷ್ಯನಿಗೆ ಪ್ರಯೋಜನಕಾರಿಯಾಗಿದೆ. ಯಾವುದೂ ವೇಸ್ಟ್ ಆಗಲ್ಲ. ಉರುವಲಿಗಾಗತ್ತೆ, ಆಹಾರಕ್ಕಾಗತ್ತೆ, ಎಲ್ಲವೂ ಉಪಯೋಗಿಸ್ತಾ. ಅದಕ್ಕೆ ಕಲ್ಪವೃಕ್ಷ. ಅದು ನಿರಂತರವಾಗಿ ಬರ್ತಾ ಇರುತ್ತೆ. ಎಳನೀರು ಉಪಯೋಗಕ್ಕೆ ಬರುತ್ತೆ, ಕಾಯಿ ಉಪಯೋಗಕ್ಕೆ ಬರುತ್ತೆ, ಅದು ಬಿಡ್ತಾನೇ ಇರುತ್ತೆ. ಅದಕ್ಕೆ ಕಲ್ಪವೃಕ್ಷ ಅಂತ ಕರೆದ್ರು.
ನೀವು ಹೋಗಿ ತೆಂಗಿನ ಮರಕ್ಕೆ ನಮಸ್ಕಾರ ಮಾಡಿಬಿಟ್ರೆ ಏನಾಗೋದಿಲ್ಲ, ಅದರ ಉಪಯೋಗವನ್ನು ನಾವು ಪಡಿತೀವಿ. ಮನಸ್ಸಿನಲ್ಲಿ ಪ್ರಕೃತಿಯ ಕಡೆ ಗಮನ ಹರಿಸು. ಇಲ್ಲಿ ಟೋಟಲ್ ಸೈಕಾಲಜಿ ಏನಿದೆ ಅಂದರೆ ಅದ್ಭುತವಾದ ಚಿಂತನೆ. ಯಾಕೆ ಪೂಜೆ ಮಾಡ್ತಾಯಿದ್ರು ಅಂದರೆ ತುಂಬ ಜನ ಬರೀ ಪೂಜೆಗಳು ಮಾಡಿ 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 ಎಲ್ಲ ಮರ್ತು ಬಿಡ್ತಾರೆ. ಈ ಪ್ರಕೃತಿಯಿಂದ ನಿನ್ನ ಬದುಕು ಇದೆ, ಇದರಲ್ಲಂತ ಶ್ರೇಷ್ಠವಾದ ಮೆಡಿಸಿನ್ ವ್ಯಾಲ್ಯೂ ಇದೆ, ಉಪಯೋಗ ಇದೆ. ಇದನ್ನು ಕಾಪಾಡ್ಕೋ, ಪರಿಸರವನ್ನು ಚೆನ್ನಾಗಿ ನೋಡ್ಕೋ, ಎಲ್ಲ ಕಡೆ ಮರಗಿಡಗಳನ್ನು ಬೆಳೆಸು. ಅದರಲ್ಲಿ ದೈವತ್ವವನ್ನು ನೋಡಿರತಕ್ಕಂಥ ಚಿಂತನೆ ಅಡಿಯಲ್ಲಿ ಎಲ್ಲ ಮರಗಳಿಗೆ ಕೆಲವಾರು ಡೈರೆಕ್ಟ್ ಸಂಬಂಧ ಇರ್ತಲ್ಲ, ಡೈರೆಕ್ಟ್ ಪ್ರಯೋಜನ ಇರ್ತಲ್ಲ, ಅವಾಗೆ ಪೂಜೆ ಮಾಡೋಕ್ಕೆ ಹೇಳ್ತಾಯಿದ್ರು. ಯಾವಾಗ ಮರಗಿಡಗಳನ್ನು ಪೂಜಿಸ್ತೀಯೋ ಆಗ ನೀನು ಪ್ರಕೃತಿಯ ಕಡೆ ಗಮನ ಹರಿಸ್ತೀಯ. ನೀನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರಳಿ ಮರ ಸುತ್ತಾಕೊಂಡು ಬಂದ್ಬಿಟ್ಟು ನೀನೆಲ್ಲ ಪೊಲ್ಯೂಷನ್ ಮಾಡಿದ್ರೆ, ಮರ ಗಿಡ ನೆಟ್ಟಿಲ್ಲ ಅಂದರೆ, ಬೆಳೆಸಲಿಲ್ಲ ಅಂದರೆ ಪ್ರಯೋಜನ ಇಲ್ಲ. ತುಂಬ ಜನ ನಾನು ನೋಡ್ತಾ ಇದ್ದೀನಿ, ಶ್ರೀಮಂತರಾಗಿರ್ತಾರೆ, ಬೆಂಗಳೂರಲ್ಲಿ ಬೇಕಾಷ್ಟು ಜನ ಇರ್ತಾರೆ, ಏನು ಎಲ್ಲ ದೇವಸ್ಥಾನ ಸುತ್ತಾಕೋದು ಕಾರಲ್ಲಿ ಹೋಗಿ, ಅಲ್ಲಿ ಮರಗಳ ಹತ್ರ ಎಲ್ಲ ಸುತ್ತೋದು ಬರೋದು. ಇಲ್ಲಿ ಮನೆ ಮುಂದ್ಗಡೆ ಸರಿ ಗಿಡ ಬೆಳೆಸಿರಲ್ಲ, ಪ್ರಕೃತಿನ ಹಾಳು ಮಾಡ್ತಿರ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಪ್ರಕೃತಿ ಕೊಟ್ಟಿರತಕ್ಕಂಥ ಮನುಷ್ಯನ ಬದುಕಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ತಿಳ್ಕೊಂಡ್ರೆ ಅವನು ಪ್ರಕೃತಿನ ನಾಶ ಮಾಡುವುದಿಲ್ಲ. ಗಿಡ ಮರ ಬೆಳೆಸೋಕ್ಕೆ ತುಂಬ ಅವನು ಕಾತುರದಿಂದ ನೋಡ್ತಾನೆ. ಯಾಕೆಂದರೆ ಅದೇ ದೈವಿ ಪೂಜೆ. ಇದಕ್ಕೋಸ್ಕರ ಅವರು ಆ ನಮಸ್ಕಾರ ಮಾಡು, ಬೇವಿನ ಮರಕ್ಕೆ ನಮಸ್ಕಾರ ಮಾಡು, ತೆಂಗಿನ ಮರಕ್ಕೆ ನಮಸ್ಕಾರ ಮಾಡು, ಅರಳಿ ಮರಕ್ಕೆ ನಮಸ್ಕಾರ ಮಾಡು ಅಂತ ಹಿರಿಯವರು ಹೇಳ್ಕೊಟ್ಟಿರ್ತಾರೆ. ಇವನು ಆ ತತ್ವವನ್ನು ಅರ್ಥ ಮಾಡ್ಕೊಂಡು ಬರೀ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡೋಕ್ಕೆ ಬದಲು ಒಂದೊಂದು ನಮಸ್ಕಾರಕ್ಕೂ ಒಂದೊಂದು ಗಿಡ ನೆಡು, ಸುತ್ತಮುತ್ತ ಕಾಡಲ್ಲಿ ಬೆಳೆಸು, ದಾರಿನಲ್ಲಿ ಬೆಳೆಸು, ನಿನ್ನ ಮನೆ ಹತ್ರ ಬೆಳೆಸು. ನಮ್ಮನೆ ಟೆರೆಸ್ ಗಾರ್ಡನಲ್ಲಿ ನೋಡ್ಬೇಕು ಎಷ್ಟು ದೊಡ್ಡ ದೊಡ್ಡ ಮರ ಬೆಳೆಸಿದ್ದೀನಿ ಅಂತ. ನುಗ್ಗೆ ಮರ ದೊಡ್ಡದಾಗಿದೆ, ಬೇರೆ ಗಿಡ ಒಂದು ಸಲ ಹಾಕಿದ್ದೀನಿ ನಾನು. ಅಂದರೆ ಅದೇ ನಿಜವಾದ ಪೂಜೆ. ಸೊ ಪೊಲ್ಯೂಷನ್ ಮಾಡಬಾರ್ದು, ನೀರನ್ನು ಪೊಲ್ಯೂಷನ್ ಮಾಡಬಾರ್ದು, ಏರನ್ನು ಪೊಲ್ಯೂಷನ್ ಮಾಡಬಾರ್ದು, ಪ್ರಕೃತಿನ ಪೊಲ್ಯೂಷನ್ ಮಾಡಬಾರ್ದು. ಕೃತಜ್ಞತೆಯಿಂದ ಪೂಜೆ ಮಾಡಿದ್ರೆ ಒರಿಜಿನಲ್ ಪೂಜೆ. ಸುಮ್ಮನೆ ನಮಸ್ಕಾರ ಮಾಡೋದ್ರ ಪ್ರಯೋಜನ ಇಲ್ಲ. ಯಾಕಂದರೆ ಕ್ಷಣ ಕ್ಷಣ ಅನುಭವಿಸ್ತಾ ಇದ್ದೀವಿ. ಈ ಗಾಳಿಯಿಂದ ಕ್ಷಣ ಕ್ಷಣ ನಾನು ಬದುಕಿದ್ದೀನಿ, ಈ ನೀರಿಂದ ಕ್ಷಣ ಕ್ಷಣ ನಾನು ಬದುಕಿದ್ದೀನಿ. ಅದನ್ನು ಎಷ್ಟು ಪವಿತ್ರವಾಗಿ ನಾನು ನೋಡ್ಕೋಬೇಕು, ಪೊಲ್ಯೂಷನ್ ಮಾಡಬಾರ್ದು. ಸೊ ಮನುಷ್ಯ ಅಂಧಕಾರದಲ್ಲಿ, ಅಹಂಕಾರದಲ್ಲಿ, ಅಜ್ಞಾನದಲ್ಲಿ ಸಿಲುಕಿ ಪ್ರಕೃತಿಯ ಕಡೆ ಗಮನ ಹರಿಸದೆ ಹಾಳು ಮಾಡ್ತಾ ಇದ್ದಾನೆ. ಅದರಿಂದ ಎಲ್ಲ ಸಮಸ್ಯೆಗಳು ಬರ್ತಾ ಇದೆ. ಸೊ ಪ್ರಕೃತಿಗೆ ದೈವತ್ವವನ್ನು ನೀಡತಕ್ಕಂಥದ್ದು ಈ ರೀತಿಯಾದ ಚಿಂತನೆ ಹಿಂದಿನ ಕಾಲದವರು ಯೋಚನೆ ಮಾಡಿದರು. ಇವನ್ ಶಿವಪುರಾಣದಲ್ಲಿ ಬರುತ್ತೆ, ಶಿವನಿಗೆ ಕೋಪ ಬಂದ್ಬಿಟ್ಟು ಎಲ್ಲರನ್ನೂ ಭೂಮಿ ಮೇಲೆ ನಾಶ ಮಾಡ್ತಿರ್ತಾನೆ. ಯಾಕೆ ಅಂದರೆ ಗಂಗೆಯನ್ನು ಪೊಲ್ಯೂಷನ್ ಮಾಡಿದ್ದಾರೆ ಅಂತ, ಗಂಗೆಯನ್ನು ಮಲಿನ ಮಾಡಿದ್ದಾರೆ. ಅದು ನೋಡಿ ಶಿವನಿಗೆ ಕೋಪ ಬಂದ್ಬಿಟ್ಟು ಎಲ್ಲರೂ ಸಾಯಿಸ್ತಾ ಇರ್ತಾನೆ, ಯುದ್ಧ ಮಾಡ್ತಿರ್ತಾನೆ. ಅಷ್ಟು ಕೋಪ ಬಂದಿರುತ್ತೆ, ಶಿವಪುರಾಣದಲ್ಲಿ ಬಂದಿದೆ. ಆಗಲೇ ಅಂದರೆ ನೀನು ಪ್ರಕೃತಿಯನ್ನು ಚೆನ್ನಾಗಿ ನೋಡ್ಕೋ, ಕ್ಲೀನಾಗಿ ನೋಡ್ಕೋ. ಅದು ಸಮೃದ್ಧವಾಗಿರೋಕ್ಕೆ ನೀನು ಸಹಕರಿಸಿದರೆ ಅದೇ ನಿಜವಾದ ಪೂಜೆ. ಸೊ ದೇವಸ್ಥಾನ ಕಂಡ್ಕಂಡೆಲ್ಲ ಕೈ ಮುಗಿಯೋದು, ಮರಗಳಿಗೆಲ್ಲ ಕೈ ಮುಗಿಯೋದು ಅಂದರೆ ಅದೊಂದು ಗೀಳು ರೋಗ, ಅದು ಭಕ್ತಿ ಅಲ್ಲ. ಕೆಲವು ಭಯ ಇರುತ್ತೆ, ಅಪ್ಪ ಅಮ್ಮ ಮನಸ್ಸಿಗೆ ಏನು ಬಿತ್ತುಬಿಟ್ಟಿರ್ತಾರೆ, ಅದನ್ನು ಹೊರಗಡೆ ಬಂದಿರಲ್ಲ. ಅಂದರೆ ಬುದ್ಧಿ ವಿಕಾಸ ಆಗಿರೋದಿಲ್ಲ. ಭಾವನೆಗಳಲ್ಲಿ ತಂದೆ ತಾಯಿ ಬಿತ್ತಿರತಕ್ಕಂಥ ಒಂದು ಭಯದ ಬೀಜ ಆ ಹುಡುಗನಿಗೆ ಆ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಹೋದ ಕಡೆ ಎಲ್ಲ ಮರಗಳಿಗೆಲ್ಲ ನಮಸ್ಕಾರ ಮಾಡ್ತಾನೆ. ಅದರ ಅವಶ್ಯಕತೆ ಇಲ್ಲ. ಸೊ ಪ್ರಕೃತಿಯನ್ನು ಗೌರವಿಸು, ಪ್ರೀತಿಸು, ಬೆಳೆಸು, ಅಷ್ಟು ಸಾಕು. ಇಲ್ಲದಿದ್ದರೆ ಅದು ಒಂದು ಮಾನಸಿಕ ಕಾಯಿಲೆ. ಅರ್ಥ ಆಯ್ತಾ? ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.